ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕೀಲು ನೋವು ಈ ಹೆಸರನ್ನ ಕೇಳಿದ್ರೆ ಸಾಕು, ನಿಜಕ್ಕೂ ಜನರು ಸಾಕಷ್ಟು ಭಯ ಪಡ್ತಾರೆ. ಯಾಕಂದ್ರೆ ಕೀಲು ನೋವು ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಆತಂಕ ಪಡದೇ ಇರೋರು ಯಾರೂ ಇಲ್ಲ ಅಂತಾನೆ ಹೇಳಬಹುದು. ಈ ಭಯಂಕರ ನೋವು ಎಲ್ಲಾ ವಯೋಮಾನದವರನ್ನ ಬಾಧಿಸುತ್ತೆ. ಒಂದು ಬಾರಿ ಕೀಲು ನೋವು ಕಾಣಿಸಿಕೊಂಡ್ರೆ ನೋವನ್ನ ಅನುಭವಿಸಲೇಬೇಕು. ಅಂದಹಾಗೆ ಮಾನಸಿಕ ಒತ್ತಡ, ಚಟುವಟಿಕೆ ರಹಿತ ಜೀವನ ಶೈಲಿ, ರೋಗ ನಿರೋಧಕ ಶಕ್ತಿ ಕುಂದುವುದು ಸೇರಿದಂತೆ ಅನೇಕ ಕಾರಣಗಳಿಗೆ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಕೀಲು ನೋವಿನಿಂದ ಎಲ್ಲ ವಯೋಮಾನದವರು ಹೈರಾಣಾಗ್ತಾರಾದರೂ ಭಯಪಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಕೀಲು ನೋವಿಗೆ ಶಾಶ್ವತ ಪರಿಹಾರವಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡೋಕೆ ಆಸ್ಟರ್ RV ಆಸ್ಪತ್ರೆಯ ಡಾಕ್ಟರ್ ರೂಪಾ ತೆಕ್ಕಟ್ಟೆ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಆರ್ಥ್ರೈಟಿಸ್, ಅದರಲ್ಲೂ ಸಹ ರುಮಟಾಯ್ಡ್ ಆರ್ಥ್ರೈಟಿಸ್ ಇಂದ ನೀವು ಬಳಲ್ತಾ ಇದ್ದೀರಾ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದಾಗಿದೆ. ಎಸ್ ಡಾಕ್ಟರ್ ರೂಪಾ, 2020 ಶುರುವಾದಾಗಿಂದನೂ ಸಹ ನಾವೆಲ್ಲರೂ ಪ್ಯಾರೋನಾಯ್ಡ್ ಆಗಿರೋದು, ಕಾನ್ಷಿಯಸ್ ಆಗಿರೋದು ಅಂತಂದ್ರೆ ಈ COVID-19 ಕೊರೋನಾ ವೈರಸ್ ಸಲುವಾಗಿ. ಬಟ್ ಎಲ್ರಿಗೂ ಇರುವಂಥ ಎಷ್ಟೋ ಜನ ಇದನ್ನ ಪಾಸಿಟಿವ್ ಟೆಸ್ಟ್ ಆಗಿ ಅದರಿಂದ ಹೊರಗೆ ಬಂದು ಮಾನಸಿಕ ಸ್ಥೈರ್ಯವನ್ನ ತೆಗೆದುಕೊಂಡಿದ್ರೂ ಸಹ ಇನ್ನೂ ಆ ಪ್ಯಾರಾನಾಯ್ಡ್ ಸ್ಟೇಟ್ ಇಂದ ಹೊರಗಡೆ ಬಂದಿಲ್ಲ. ಯಾಕೆಂತಂದ್ರೆ ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಇನ್ನೂ ಸ್ಟಡೀಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದೇ ವಿಚಾರವಾಗಿ ನಾವು ತೆಗೆದುಕೊಂಡ್ರೆ ಕೊರೋನಾ ವೈರಸ್ ಅನ್ನೋದ್ರಿಂದ ಆರ್ಥ್ರೈಟಿಸ್ ಸಮಸ್ಯೆಗೆ ಬದಲಾಗುವಂತಹ ಏನಾದರೂ ಲಕ್ಷಣಗಳಾಗಲಿ ಸ್ಟಡೀಸ್ ಆಗಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಡಾಕ್ಟರ್? ಓಕೆ, ಕೊರೋನಾ ವೈರಸ್ ಅನ್ನೋದು ಹೊಸ ವೈರಸ್. ಇದು ಮುಂಚೆ ಬಂದಿರೋ ವೈರಸ್ಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಇದು ಕಂಪ್ಲೀಟ್ಲಿ ನ್ಯೂ ವೈರಸ್. ಸೊ ಈಗಿನ ರಿಪೋರ್ಟ್ಸ್ ಪ್ರಕಾರ ಕೊರೋನಾ ವೈರಸ್ ಇನ್ಫೆಕ್ಷನ್ ಆಗಿರೋ ಪೇಷಂಟ್ಸ್ಗೆ ಮಯಾಲ್ಜಿಯಾ ಅಂದರೆ ಮೈಕೈ ನೋವು, ಮಸಲ್ ಪೇಯ್ನ್ ಬಂದಿರೋ ಸಾಧ್ಯತೆ ಇದೆ. ಆದರೆ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ಸಲ್ಲಿ, ಕೀಲಿನಲ್ಲಿ ಇನ್ಫ್ಲಮೇಷನ್ ಆಗಿರೋ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ. ಆದರೆ ಬೇರೆ ವೈರಸ್ ಅಂದರೆ ಚಿಕನ್ ಗುನ್ಯಾ, ಡೆಂಗು ವೈರಸ್ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಡೆವಲಪ್ ಆಗೋಗೆ ಮಾಡುತ್ತೆ. ಹಾಗೆಯೇ ಕೊರೋನಾ ವೈರಸ್ಸು ಟ್ರಿಗರ್ ಮಾಡುತ್ತೋ ಇಲ್ವೋ ಅನ್ನೋದು ನಮಗೆ ಮುಂದೆನೇ ಗೊತ್ತಾಗೋದು. ಈಗ ಸದ್ಯಕ್ಕಂತೂ ರಿಪೋರ್ಟ್ಸ್ ಇಲ್ಲ ಆರ್ಥ್ರೈಟಿಸ್ ಮಾಡುತ್ತೆ ಅನ್ನೋದು. ರೈಟ್. ಜೊತೆಗೆ ಡಾಕ್ಟರ್, ಈ ಆರ್ಥ್ರೈಟಿಸ್ ಅಂದ ತಕ್ಷಣ ನಮಗೆ ಒಂದು ವಾಸ್ಟ್ ಸಬ್ಜೆಕ್ಟ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಆರ್ಥ್ರೈಟಿಸಲ್ಲಿ ನೂರಾರು ವಿಧವಾದಂತಹ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಿದೆ. ಜೊತೆಗೆ ಪ್ರತಿಯೊಬ್ಬರೂ ಸಹ ಈ ಆರ್ಥ್ರೈಟಿಸನ್ನು ಎಕ್ಸ್ಪ್ಲೇನ್ ಮಾಡುವಂತಹ ರೀತಿಯೂ ಬೇರೆ ಬೇರೆ ರೀತಿಯಾಗಿ ಇರಬಹುದು. ಸೊ ನೀವು ವಿಟ್ನೆಸ್ ಮಾಡಿರೋದು, ನೀವು ಹ್ಯಾಂಡಲ್ ಮಾಡಿರುವಂತಹ ಕೇಸಸ್ಸಲ್ಲಿ ನೋಡೋದಾದರೆ ಆರ್ಥ್ರೈಟಿಸ್ ಸಮಸ್ಯೆ ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳ್ತೀರಾ? ಜೊತೆಗೆ ಯಾವ ವಯೋಮಾನದವ್ರನ್ನ ಇದು ಬಾಧಿಸುತ್ತೆ ಅಂತ ಹೇಳ್ತೀರಾ? ಸೊ ಆರ್ಥ್ರೈಟಿಸ್ ಅಂದರೆ ಒಂದು ಬ್ಲ್ಯಾಂಕೆಟ್ ಟರ್ಮ್, ಜನರಲ್ ಟರ್ಮ್. ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ಸ್ ಅಥವಾ ಗಂಟಿನಲ್ಲಿ ಇನ್ಫ್ಲಮೇಷನ್ ಅಥವಾ ವಾತ ಆಗೋದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಕಾಮನ್ನಾಗಿ ಕಾಣಿಸ್ಕೊಳ್ಳೋ ಆರ್ಥ್ರೈಟಿಸ್ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ಸ್ ಸವದು, ಗಂಟುಗಳು ಸವದು ಬರೋವಂಥ ಕಾಯಿಲೆ. ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಮನ್ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಅಂತ ಹೇಳ್ತೀವಿ, ಅದು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಮನ್ ಇಸ್ ಸೊರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಒಂದು ಇದೆ. ಅದು ಸಾಮಾನ್ಯವಾಗಿ ಚರ್ಮ ಕಾಯಿಲೆ, ಸೊರಾಸಿಸ್ ಅನ್ನೋ ಪೇಷಂಟ್ಸಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಗೌಟ್ ಆರ್ಥ್ರೈಟಿಸ್ ಅಂತ ಒಂದಿದೆ. ಅದು ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅನ್ನೋ ಕ್ರಿಸ್ಟಲ್ ಜಾಸ್ತಿ ಆದಾಗ ಬರೋವಂಥ ಆರ್ಥ್ರೈಟಿಸ್. ಇವತ್ತು ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಆರ್ಥ್ರೈಟಿಸ್ ಬಗ್ಗೆ ವಿಚಾರಣೆ ಮಾಡ್ತೀವಿ. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಏನು? ಇದು ಒಂದು ಆಟೋ ಇಮ್ಯೂನ್ ಕಾಯಿಲೆ. ಅಂದರೆ ನಮ್ಮ ದೇಹದಲ್ಲಿರುವ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ, ಇದು ನಮ್ಮ ದೇಹದ ಮೇಲೇ ಅಟ್ಯಾಕ್ ಮಾಡಿದಾಗ ಆಟೋ ಇಮ್ಯೂನ್ ಕಾಯಿಲೆ ಶುರು ಆಗುತ್ತೆ. ಹಾಗೆಯೇ ರುಮಟಾಯ್ಡ್ ಆರ್ಥ್ರೈಟಿಸು ಒಂದು ಆಟೋ ಇಮ್ಯೂನ್ ಕಾಯಿಲೆ. ಸೊ ಈ ಕಾಯಿಲೆಯಲ್ಲಿ ನಮಗೆ ಜಾಯಿಂಟ್ಸ್, ಮೇಯ್ನಾಗಿ ಜಾಯಿಂಟ್ಸಲ್ಲಿ, ಗಂಟಿನಲ್ಲಿ ಇನ್ಫ್ಲಮೇಷನ್ ಕಾಣಿಸ್ಕೊಳ್ಳುತ್ತೆ. ಬಟ್ ಬೇರೆ ಅಂಗಾಂಗಗಳಿಗೂ ಅಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ಲಂಗ್ಸು, ಹಾರ್ಟಿಗೂ ಅಫೆಕ್ಟ್ ಮಾಡುತ್ತೆ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಕರೆಕ್ಟಾಗಿ.
ಬೇರೆ ಅಂಗಾಂಗಗಳು ಅಫೆಕ್ಟ್ ಆಗುತ್ತೆ. ಸೊ ಕಾರಣ ರುಮಟೆಡ್ ಆರ್ಥ್ರೈಟಿಸ್ ಬರೋದಕ್ಕೆ ಅನ್ನೋಕ್ಕಿಂತ ರಿಸ್ಕ್ ಫ್ಯಾಕ್ಟರ್ ಯಾವುದು ರುಮಟೆಡ್ ಆರ್ಥ್ರೈಟಿಸ್ ಆಗೋದಕ್ಕೆ ಅನ್ನೋದು ಇಂಪಾರ್ಟೆಂಟು. ಒಂದು ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ರಕ್ತ ಸಂಬಂಧಿಗಳಲ್ಲಿ ಯಾರಿಗಾದರೂ, ನಿಮ್ಮ ರಕ್ತ ಸಂಬಂಧದಲ್ಲಿ ಯಾರಿಗಾದರೂ ರುಮಟೆಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಇದ್ದರೆ ನಿಮಗೆ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ. ಇದ್ದ ತಕ್ಷಣ ಬಂದೇ ಬರುತ್ತೆ ಅಂತಲ್ಲ, ಬಟ್ ಬೇರೆ ರಿಸ್ಕ್ ಫ್ಯಾಕ್ಟರ್ಸು ಆ್ಯಡ್ ಆದರೆ ಬರೋ ಚಾನ್ಸಸ್ಸು ತುಂಬ. ಮತ್ತು ನೀವು ಹೇಳ್ದಂಗೆ ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಶುರು ಆಗ್ಬೋದು. ಬಟ್ ನಾವು ಸಾಮಾನ್ಯವಾಗಿ ಹೆಂಗಸರಲ್ಲಿ 20ರಿಂದ 40 ವರ್ಷದ ಹೆಂಗಸರಲ್ಲಿ ನೋಡ್ತೇವೆ. ಚಿಕ್ಕ ಮಕ್ಕಳು 4-5 ವರ್ಷದ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಜುವೆನಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ. ಆಮೇಲೆ ತುಂಬ ವಯಸ್ಸಾದವರಲ್ಲೂ ಶುರು ಆಗ್ಬೋದು. 80 ವರ್ಷದ ವಯಸ್ಸಿನ ವೃದ್ಧಾಪ್ಯರಲ್ಲೂ ಇದು ರುಮಟೆಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ಸು ತುಂಬ ಇದೆ. ಸೊ ಒಂದು ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ. ಇನ್ನೊಂದು ಧೂಮಪಾನ, ಸ್ಮೋಕಿಂಗ್, ವೆರಿ ಹೈ ರಿಸ್ಕ್ ಫ್ಯಾಕ್ಟರ್ ರುಮಟೆಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋಕ್ಕೆ. ಮತ್ತು ಕಾಣಿಸ್ಕೊಂಡ್ರೂ ತುಂಬ ಸಿವಿಯರಾಗಿ ಮತ್ತು ಟ್ರೀಟ್ಮೆಂಟ್ ವರ್ಕ್ ಆಗದೆ ಇರೋಂಥ ಸ್ಟೇಟ್ ಮಾಡಿಸುತ್ತೆ. ಸೊ ಲೈಕ್ ಎನಿ ಅದರ್ ಕ್ಯಾನ್ಸರು, ಹಾರ್ಟ್ ಪ್ರಾಬ್ಲಮ್ ಮಾಡೋ ಹಾಗೆ ಸ್ಮೋಕಿಂಗ್ ತುಂಬ ಹೈ ರಿಸ್ಕ್ ಫ್ಯಾಕ್ಟರ್ ರುಮಟೆಡ್ ಆರ್ಥ್ರೈಟಿಸ್ಗೆ. ಮತ್ತು ನೀವು ಹೇಳ್ದಂಗೆ ಆಧುನಿಕ ಜೀವನ ಶೈಲಿ. ರುಮಟೆಡ್ ಆರ್ಥ್ರೈಟಿಸು ತುಂಬ ಹಳೆ ಕಾಯಿಲೆ ಅಲ್ಲ, ಒಂದು ಲಾಸ್ಟ್ 150 ವರ್ಷದಿಂದ ಬಂದಿರೋ ಕಾಯಿಲೆ. ಸೊ ಅದಕ್ಕೆ ನಮ್ಮ ಆಧುನಿಕ ಜೀವನ ಶೈಲಿ ಒಂದು ಕಾರಣ ಇರ್ಬೋದು ಅಂತ ರಿಪೋರ್ಟ್ಸ್ ಇದೆ. ಸೊ ಆಧುನಿಕ ಜೀವನ ಶೈಲಿಯಲ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸು ಅಷ್ಟು ಮಾಡದೇ ಇರೋದು, ಅಥವಾ ಪೌಷ್ಟಿಕ ಆಹಾರ ತಗೊಳ್ಳದೇ ಇರೋದು, ಅಂದರೆ ವೆಲ್ ಬ್ಯಾಲೆನ್ಸ್ಡ್ ಹೆಲ್ದಿ ಡಯಟ್ ಫಾಲೋ ಮಾಡೋಕ್ಕಾಗಿಲ್ಲ ಅಂದರೆ. ಮತ್ತು ನೆಕ್ಸ್ಟು ಸ್ಟ್ರೆಸ್ಫುಲ್ ಲೈಫ್. ಇಟ್ ಕ್ಯಾನ್ ಬಿ ಫಿಸಿಕಲ್ ಸ್ಟ್ರೆಸ್ ಆರ್ ಮೆಂಟಲ್ ಸ್ಟ್ರೆಸ್ ಆಲ್ಸೋ. ನಾವು ತುಂಬ ನೋಡ್ತೀವಿ ಮೆಂಟಲ್ ಸ್ಟ್ರೆಸ್ ಏನಾದರೂ ಆದಾಗ ರುಮಟೆಡ್ ಆರ್ಥ್ರೈಟಿಸು ಕಾಣಿಸ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇದೆ. ಮತ್ತು ನೆಕ್ಸ್ಟು ಪೊಲ್ಯೂಷನ್. ಹೇಗೆ ಆಧುನಿಕ ಜೀವನ ಶೈಲಿ ಅಂದಾಗೆ ಇಂಡಸ್ಟ್ರಿಯಲೈಸೇಷನ್ನು ಒಂದು ಫ್ಯಾಕ್ಟರ್. ಎಕ್ಸ್ಪೆಷಲಿ ಪೊಲ್ಯೂಷನ್, ಕೆಮಿಕಲ್ ಎಕ್ಸ್ಪೋಜರ್ ಈಸ್ ಎ ಮೇನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಕೊನೆಯದಾಗಿ ವೈರಸ್ ಇನ್ಫೆಕ್ಷನ್. ಈಗ ಮುಂಚೆ ಮಾತಾಡ್ದಾಗೆ ವೈರಸ್ ಇನ್ಫೆಕ್ಷನ್, ಸಿಂಪಲ್ ಫ್ಲೂ ವೈರಸ್ ಇನ್ಫೆಕ್ಷನನ್ನು ನಿಮಗೆ ರುಮಟೆಡ್ ಆರ್ಥ್ರೈಟಿಸ್ ಟ್ರಿಗರ್ ಮಾಡೋ ಚಾನ್ಸಸ್ ಸ್ಟಡೀಸ್ ಕನ್ಫರ್ಮ್ ಆಗಿದೆ. ಬಟ್ ಡೆಫಿನೆಟ್ ಆಗಿ ಚಿಕನ್ ಗುನ್ಯಾ, ಡೆಂಗು ವೈರಸ್ ಇನ್ಫೆಕ್ಷನ್ ಆದಮೇಲೆ ನೆಕ್ಸ್ಟ್ ಒಂದು 3ರಿಂದ 6 ತಿಂಗಳಲ್ಲಿ ರುಮಟೆಡ್ ಆರ್ಥ್ರೈಟಿಸ್ಸು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕೊರೋನಾ ವೈರಸ್ಸು ಇನ್ನೂ ನಮಗೆ ಗೊತ್ತಿಲ್ಲ. ರೈಟ್ ಡಾಕ್ಟರ್, ನೀವು ಹೇಳಿದ ಹಾಗೆ ಸೊ ಈ ಸಮಸ್ಯೆ ಅನ್ನೋದು ರುಮಟೈಡ್ ಆರ್ಥ್ರೈಟಿಸ್ ಎಸ್ಪೆಷಲಿ 150 ವರ್ಷದ ಹಿಂದೆ ಕಾಣಿಸ್ಕೊಂಡಿರುವಂತಹ ಸಮಸ್ಯೆ. ಅದು ಅಂತ ಪುರಾತನವಾಗಿರುವಂಥದ್ದು ಅಂತಲ್ಲ. ಬಟ್ ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ರಿಲೇಟೆಡ್ ನಾವು ನೋಡಿದ್ರೆ ಮೊದಲೇ ಒಂದು ಪರ್ಸೆಪ್ಷನ್ ಇತ್ತು. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಅದು ಸಾಮಾನ್ಯವಾಗಿ 60+ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ, ನಾವೇನು ಈಗ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ. ಬಟ್ ನಾವು ಇವಾಗಿನ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಅದನ್ನು ಪ್ರೀಪೋನ್ ಮಾಡ್ತಾ ಬರ್ತಾ ಇದೆ. 30+ ಕೂಡ ಆಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಈ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಬೇಸಿಕ್ ಆಗಿ ಕಾರಣ ಏನು? ಅದು ಪ್ರೀಪೋನ್ ಆಗ್ತಾ ಇರೋದಕ್ಕೆ ಕೇವಲ ಜೀವನ ಶೈಲಿ ಒಂದೇ ಕಾರಣ ಆಗಿರಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಹೇಳ್ದಂಗೆ ಜಾಯಿಂಟ್ಸ್ ಸವೆದು ಬರುವಂಥ ಕಾಯಿಲೆ. ಹಾಗೆ ಹೇಳಿದ ತಕ್ಷಣ ಬರೀ ವಯಸ್ಸಾದ ಮೇಲೆ ಅಲ್ಲ, ಚಿಕ್ಕ ವಯಸ್ಸಿನಲ್ಲೂ. ಸೊ ನಮ್ಮ ನಾರ್ಮಲ್ ಬಾಡಿ ಫಿಸಿಯಾಲಜಿಯಲ್ಲಿ ನಮ್ಮ ಎಲ್ಲರಿಗೂ, ಹೆಲ್ದಿ ಪರ್ಸನ್ಗೂ ನಮ್ಮ ಜಾಯಿಂಟ್ಸು 25 ವರ್ಷದಿಂದ ಸವಿಯೋದಕ್ಕೆ ಶುರು ಆಗುತ್ತೆ. ಸೊ ಆನ್ ಟಾಪ್ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಮೇಯ್ನಾಗಿ ಮಸಲ್ ಸ್ಟ್ರೆಂಥನಿಂಗ್, ಜಾಯಿಂಟ್ಸ್ನ ಸಪೋರ್ಟ್ ಮಾಡೋ ಮಸಲ್ ಲಿಗಮೆಂಟನ್ನ ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಜಾಯಿಂಟ್ಸ್ ಮೇಲೆ, ಗಂಟು ಮೇಲೆ ಸ್ಟ್ರೈನ್ ಬೀಳೋದ್ರಿಂದ ಸವಿಯೋ ಚಾನ್ಸಸ್ಸು ಜಾಸ್ತಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ. ಮತ್ತು ಹಲವಾರು ಅದರ್ ಮೆಡಿಕಲ್ ಪ್ರಾಬ್ಲಮ್ಸ್ ಆಸ್ಟಿಯೋಆರ್ಥ್ರೈಟಿಸ್ ಆಗೋದಕ್ಕೆ ಚಾನ್ಸಸ್ ಮಾಡುತ್ತೆ. ಕಾಮನ್ ಆಗಿ ಡಯಾಬಿಟಿಸ್ ಮೆಲಿಟಸ್. ಸೊ ಡಯಾಬಿಟಿಸ್ ಇರೋ ಪೇಷಂಟ್ಸ್ಗೆ ಆಸ್ಟಿಯೋಆರ್ಥ್ರೈಟಿಸ್ ಆಗೋವಂಥ ಚಾನ್ಸಸ್ಸು ತುಂಬ ಹೈ ರಿಸ್ಕ್. ಎಸ್ಪೆಷಲಿ ಮಂಡಿ ಮತ್ತು ಶೋಲ್ಡರಲ್ಲೂ ಆರ್ಥ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಇನ್ನು ಈ ಆರ್ಥ್ರೈಟಿಸ್ ಸಮಸ್ಯೆನೇ ನಾವು ಗಮನಿಸ್ತಾ ಬಂದರೆ, ಕೇಸಸ್ ಹಿಸ್ಟ್ರಿಯನ್ನು ತೊಗೊಂಡ್ರೆ, ಕೇಸಸ್ ಕೌಂಟ್ಸನ್ನು ತೊಗೊಳ್ತಾ ಬಂದರೆ, ನೀವು ಹೇಳ್ತಾ ಇದ್ರಿ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣಿಸ್ಕೊಳ್ತಾ ಇದೆ ಅಂತ. ಅದಕ್ಕೆ ಯಾವ ರೀಸನ್ಸನ್ನು ಲಿಸ್ಟ್ ಔಟ್ ಮಾಡ್ಬೋದು? ಓಕೆ, ಸೊ ಈ ಸೋಫಾರ್ ರಿಸರ್ಚ್ ಏನು ಮಾಡಿದೆ ಅಂದರೆ, ತೋರಿಸಿದೆ ಅಂದರೆ, ಮಹಿಳೆಯಲ್ಲಿ ಯಾಕೆ ಅಂದರೆ ಆ ಏಜ್ ಗ್ರೂಪಲ್ಲಿ ನಮಗೆ ಫೀಮೇಲ್ ಹಾರ್ಮೋನ್ಸ್
ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನ್, ಈ ಫಿಮೇಲ್ ಹಾರ್ಮೋನ್ಸ್ ಎಕ್ಸ್ಪೋಜರ್ ಅಂದರೆ ನಮ್ಮ ಬಾಡಿಯಲ್ಲಿ ದೇಹದಲ್ಲಿ ಉತ್ಪತ್ತಿಯಾಗೋ ಹಾರ್ಮೋನು ಜಾಸ್ತಿ ಲೆವೆಲಲ್ಲಿ ಇರುತ್ತೆ. ಸೊ ಅದೇ ಕಾರಣ ಅಂತ ಐಡೆಂಟಿಫೈ ಆಗಿದೆ. ರೈಟ್ ಡಾಕ್ಟರ್. ಅದ್ರ ಜೊತೆಗೆ ಈ ರುಮಟೈಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಕೆಲವೊಂದು ಸರ್ತಿ ಬೇರೆ ಯಾವುದೋ ಒಂದು ಸಮಸ್ಯೆಯಿಂದ ಟ್ರಿಗರ್ ಆಗಿ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರಿ. ಅದು ಯಾವ ಹಂತದಲ್ಲಿ ಅಂತ ಹೇಳ್ತಾರೆ? ಯಾಕೆಂತಂದ್ರೆ ಪ್ರತಿಯೊಂದು ರೋಗವನ್ನು ನಾವು ಯಾವ ಹಂತದಲ್ಲಿ ಗುರುತಿಸ್ತೀವಿ, ಯಾವ ಹಂತದಿಂದ ಟ್ರೀಟ್ಮೆಂಟನ್ನು ಶುರು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಇನ್ಯಾವುದು ಕಾಯಿಲೆಯಿಂದ ಶುರು ಆಗುವಂಥದ್ದಲ್ಲ. ಅಫ್ಕೋರ್ಸ್ ವೈರಸ್ ಇನ್ಫೆಕ್ಷನ್ ಟ್ರಿಗರ್ ಮಾಡ್ಬೋದು. ಬಟ್ ನಿಮ್ಮಲ್ಲಿ ಯಾವುದಾದ್ರೂ ಬೇರೆ ಆಟೋ ಇಮ್ಯೂನ್ ಕಾಯಿಲೆ ಅಂದರೆ ಥೈರಾಯ್ಡ್, ಲೋ ಥೈರಾಯ್ಡ್, ಆ ಥರ ಆಟೋ ಇಮ್ಯೂನ್ ಕಾಯಿಲೆ ಇದ್ದರೆ ನಿಮ್ಮಲ್ಲಿ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ. ಆದರೆ ಗೌಟಿ ಆರ್ಥ್ರೈಟಿಸ್ ತೊಗೊಂಡ್ರೆ ಬೇರೆ ಬೇರೆ ಕಾರಣ ಇದೆ. ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಲು ಜಾಸ್ತಿ ಯಾಕೆ ಆಗುತ್ತೆ ಅಂತ, ಅದರಲ್ಲಿ ಒಂದು ಜೀವನ ಶೈಲಿ ಮತ್ತೆ ಇಂಪಾರ್ಟೆಂಟು. ತುಂಬ ಆಲ್ಕೋಹಾಲ್ ತೊಗೊಂಡ್ರೆ ಆಗುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಗೌಟಲ್ಲೂ ಇದೆ, ಮತ್ತು ತುಂಬ ಬಾಡಿ ತೂಕ ಇದ್ದವ್ರಿಗೆ ಜಾಸ್ತಿ ಬರುತ್ತೆ, ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಗೌಟ್ ಬರೋ ಚಾನ್ಸಸ್ ಇರುತ್ತೆ. ರೈಟ್ ಡಾಕ್ಟರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಕೇಳಿ ಪಡೆದುಕೊಳ್ತೀನಿ. ಜೊತೆಗೆ ಈ ಆರ್ಥ್ರೈಟಿಸ್ ಸಮಸ್ಯೆಗೆ ಅಸ್ಟರ್ RV ಹಾಸ್ಪಿಟಲಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನು ಪಡಿತೀನಿ. ಡಾಕ್ಟರ್ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಮೊಹಮ್ಮದ್ ಅಶ್ರಫ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಅಶ್ರಫ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಬಹುದು? ಡಾಕ್ಟರ್ ಇದ್ದಾರೆ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ, ಹೇಳಿ. ನಂದಂದ್ರೆ ಮಂಗಳೂರು ಅಂದ್ರೆ ಈ ಮಲ್ಲೂರು ಗ್ರಾಮ. ಓಕೆ. ಅದು ಸೊಂಟ ಒಂದು ನೋವು ಮೇಡಮ್. ಏನು ಸಮಸ್ಯೆ ಇದೆ ಅಶ್ರಫ್ ಅವರೇ? ನಂದು ಇದು ಸೊಂಟ ಇದೆ ಅಲ್ಲ, ಸೊಂಟ ಕೆಳಗಿಂದ ಫುಲ್ ನೋವಾಗ್ತಾ ಇದೆ. ಓಕೆ. ಯಾವುದಾದ್ರೂ ಕುತ್ತಿಗೆ ಭಾಗದಲ್ಲಿ ನೋವು 1-2 ವರ್ಷ ಆಯ್ತು. ಕುತ್ತಿಗೆ ಭಾಗದ ನೋವು ಹೋಗ್ತಾನೆ ಇಲ್ಲ. ಸೊಂಟ ಮತ್ತೆ ಕುತ್ತಿಗೆ? ಸೊಂಟ ಮತ್ತು ಕುತ್ತಿಗೆ. ಬೇರೆ ಯಾವ್ದಾದ್ರು ಜಾಯಿಂಟ್ಸ್ ಅಲ್ಲಿ ಇದೆಯಾ ಪ್ರಾಬ್ಲಮ್ಮು? ಕೈಯಲ್ಲಿ? ಬೇರೆ ಇಲ್ಲ ಮೇಡಮ್, ಬೇರೆ ಯಾವುದ್ರಲ್ಲಿ ಇಲ್ಲ. ಈ ಲೋಕಲ್ ಟ್ಯಾಬ್ಲೆಟ್ ಎಲ್ಲ ಇದು ಮಾಡಿದೆ. ಇಲ್ಲಿ ಒಬ್ರು ಬದ್ರಿನಗರದಲ್ಲಿ ಇಸ್ಬಾಕ್ ಅಂತ ಡಾಕ್ಟರ್ ಇದ್ದಾರೆ. ಓಕೆ. ಅವ್ರೇನ್ ಹೇಳಿದ್ದಾರೆ? ಯಾರು? ನೀವು ಡಾಕ್ಟರ್ ಹತ್ರ ತೋರಿಸಿದ್ರಲ್ಲ, ಅವ್ರೇನ್ ಸಮಸ್ಯೆ ಅಂತ ಹೇಳಿದ್ದಾರೆ? ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಮತ್ತೆ ಏನೋ ಒಂದು ಮುಲಾಮ್ ಕೊಟ್ಟಿದ್ದಾರೆ. ಓಕೆ. ನಿಮ್ಮ ವಯಸ್ಸು ಎಷ್ಟು ಹೇಳ್ಬೋದಾ? ನನಗೆ 46 ವರ್ಷ ಆಯ್ತು ಈಗ. ಓಕೆ. ಸೊ ನಾವು ಈಗ ವಿಚಾರಣೆ ಮಾಡ್ದಂಗೆ ಸೊಂಟ ಮತ್ತು ಕುತ್ತಿಗೆ ನೋವು ಆ ವಯಸ್ಸಲ್ಲಿ ಸಾಮಾನ್ಯವಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಆದರೆ ಎಕ್ಸಸೈಸ್ ಮಾಡಿದರೆ ಬೆಟರ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮನ್ನು ನಾವು ಡೈರೆಕ್ಟಾಗಿ ಪರೀಕ್ಷೆ ಮಾಡಿಲ್ಲ, ನಿಮ್ಮ ಬ್ಲಡ್ ಟೆಸ್ಟ್ ಏನು ನಾವು ನೋಡಿಲ್ಲ. ಆದರೆ ಸಾಮಾನ್ಯವಾಗಿ ಈ ಏಜ್ ಗ್ರೂಪಲ್ಲಿ ಕುತ್ತಿಗೆ ಸೊಂಟ ನೋವು ಬರೋದಾದರೆ ಎಕ್ಸಸೈಸ್ ಅಥವಾ ಯೋಗ ಬೆಸ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಈಗ 2 ವಾರ ಆಯ್ತು ಮೇಡಮ್, ಇದು ರಾತ್ರಿ ನಿದ್ರೆ ಇಲ್ಲ. ಓಕೆ. ಸೊ ನಿದ್ರೆ ಇಲ್ಲ ಅಂದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ನಿದ್ರೆನೆ ಬರ್ತಾನೆ ಇಲ್ಲ. ಓಕೆ. ಸೊ ಈ ಏಜ್ 40 ವರ್ಷದ ಒಳಗಿನಲ್ಲಿ ಬೆನ್ನು ಅಥವಾ ಕುತ್ತಿಗೆ ನೋವು ಶುರು ಆದರೆ ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಗಂಡಸರಲ್ಲಿ, ಹೆಂಗಸರಲ್ಲೂ ಕಾಣಿಸ್ಕೊಳ್ಳುತ್ತೆ, ಇರೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಬ್ಲಡ್ ಟೆಸ್ಟು, MRI ಸ್ಕ್ಯಾನ್ ಮಾಡಿಸಿದ್ರೆ ನಮಗೆ ಇನ್ನೂ ಬೆಟರ್ ಐಡಿಯಾ ಬರುತ್ತೆ. ಸೊ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಇದನ್ನು ವಿಚಾರಿಸ್ಕೋಬೋದು. ಎಸ್, ಥ್ಯಾಂಕ್ ಯು ಮೊಹಮ್ಮದ್ ಅಶ್ರಫ್ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ನಾವು ಯಾವ ರೀತಿಯ ಡಯಟನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ನಮ್ಮ ರುಟೀನ್ ಹೇಗಿದೆ, ಅಂದರೆ ಎಕ್ಸಸೈಸ್ ಮಾಡ್ತಿದ್ದೀವಾ ಅಥವಾ ಪೀಸ್ ಆಫ್ ಮೈಂಡ್ಗೆ ಅಂತ ಯೋಗ ಮಾಡ್ತಿದ್ದೀವಾ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ರುಮಟೈಡ್ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸಿನ ಸಮಸ್ಯೆ ಇರೋರಿಗೆ ಯಾವ ರೀತಿಯ ಡಯಟ್, ಜೊತೆಗೆ ಕೆಲವೊಂದು ಸತಿ ಅವರ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇಲ್ಲ ಅಂದರೆ ಕೆಲವೊಂದಷ್ಟು ಸಪ್ಲಿಮೆಂಟ್ಸನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ, ಅದನ್ನು ಸಜೆಸ್ಟ್ ಮಾಡೋದಾದರೆ? ಸೊ ಮೇಯ್ನಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಮಾತಾಡೋದಾದರೆ ಡಯಟ್ ತುಂಬ ಇಂಪಾರ್ಟೆಂಟ್. ಹೆಲ್ದಿ ವೆಲ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಆರೋಗ್ಯಕರ ಪೌಷ್ಟಿಕ ಆಹಾರ ಇಂಪಾರ್ಟೆಂಟ್. ಮೇಯ್ನಾಗಿ 3 ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಹೋಲ್ ಗ್ರೈನ್ಸ್ ಅಂತ. ಅದು ಇನ್ಕ್ಲೂಡ್ ಮಾಡಬೇಕು. ದಿನಾನೂ ಅದನ್ನು ಸೇವನೆ ಮಾಡೋಂಥ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಈಸಿಯಾಗಿ ಹೆಲ್ಪ್ ಮಾಡೋದಾದರೆ 1 ಕಪ್ ಕತ್ತರಿಸಿದ ಹಣ್ಣು 1 ಕಪ್ಪು,
ಕತ್ತರಿಸಿದ ವೆಜಿಟೇಬಲ್ಸ್ 2 ಕಪ್ ಈಸ್ ಎ ರೈಟ್ ಅಮೌಂಟ್ ಫಾರ್ ದ ಡೈಲಿ ಕನ್ಸಂಪ್ಷನ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು. ಅದು ವೆಜಿಟೇಬಲ್ಸು ಡಿಫ್ರೆಂಟ್ ಕಲರ್ಸ್ದಾದರೆ ನಿಮಗೆ ನ್ಯೂಟ್ರಿಯೆಂಟ್ಸೂ ತುಂಬ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ನೆಕ್ಸ್ಟು ಹೋಲ್ ಗ್ರೈನ್ಸ್ ಅಂದರೆ ಈಗ ನಮಗೆ ಈಗ ತುಂಬ ಫೇಮಸ್ ಆಗಿರೋ ಓಟ್ಸ್, ಬಾರ್ಲಿ, ಅದರಲ್ಲಿ ಹೊರಗಿನ ಕವರಿಂಗ್ ಎಲ್ಲ ಇರೋದ್ರಿಂದ, ಮತ್ತು ಮಿಲ್ಲೆಟ್ಸ್, ಇದರಲ್ಲೆಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಇನ್ಫ್ಲಮೇಷನ್, ವಾತ ಜಾಯಿಂಟ್ಸಲ್ಲಿ ಆಗೋದು, ಅದನ್ನು ಮಾಡದೇ ಇರೋವಂಥ ಪ್ರಾಪರ್ಟೀಸ್ ಕಂಡುಬಂದಿದೆ. ಸೊ ಅದಕ್ಕೆ ನೀವು ಆದಷ್ಟು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮತ್ತು ಕ್ಯಾಲ್ಶಿಯಮ್ ಅದು ತುಂಬ ಇಂಪಾರ್ಟೆಂಟು ಬೋನ್ಸ್ಗೆ. ಸೊ ಸಾಮಾನ್ಯವಾಗಿ 1 ಗ್ರಾಮ್ ಅಷ್ಟು ಬೇಕು ದಿನಕ್ಕೆ. ಸೊ ಕೆನೆ ತೆಗೆದಿರೋ ಹಾಲು ಅಂದರೆ ಲೋ ಫ್ಯಾಟ್ ಮಿಲ್ಕ್, ಯೋಗರ್ಟ್ ಅಥವಾ ಮೊಸರು ಈಸ್ ವೆರಿ ಇಂಪಾರ್ಟೆಂಟ್, ದಿನಕ್ಕೆ 1 ಕಪ್ಪಷ್ಟು ತಗೊಳ್ಳೋದು. ಆಮೇಲೆ ವಿಟಮಿನ್ ಡಿ ಸಾಮಾನ್ಯವಾಗಿ ನಮಗೆ ಬಿಸಿಲು ಎಕ್ಸ್ಪೋಜರು ಅಥವಾ ನಮ್ಮ ಸ್ಕಿನ್ ಕಲರಿಂದ ಕಡಿಮೆ ಉತ್ಪತ್ತಿಯಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡೆಫಿನೆಟಾಗಿ ಅದನ್ನ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಲೆವೆಲ್ಸು ಕಡಿಮೆ ಇದ್ದಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತುಂಬ ಇಂಪಾರ್ಟೆಂಟು. ಬರೀ ಜಾಯಿಂಟ್ಸ್ ಅಂತಲ್ಲ, ಮಸಲ್ ಹೆಲ್ತಿಗೆ ಮತ್ತು ಇಮ್ಯೂನ್ ಸಿಸ್ಟಮ್, ರಕ್ತ ನಿರೋಧಕ ಶಕ್ತಿಗೂ ತುಂಬ ಇಂಪಾರ್ಟೆಂಟ್. ಮತ್ತು ಲೋ ಫ್ಯಾಟ್ ಡಯಟ್ ತುಂಬ ಇಂಪಾರ್ಟೆಂಟು. ಅಂದರೆ ಕರ್ದ ಪದಾರ್ಥ ಎಲ್ಲ ಆದಷ್ಟು ಫುಲ್ಲಿ ತೆಗಿಯೋಕ್ಕಾಗಲ್ಲ, ಸ್ವಲ್ಪ ಮಾಡೆಸ್ಟ್ ಅಮೌಂಟಲ್ಲಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅನ್ನೋದು ಇಟ್ಸ್ ಎ ಗುಡ್ ಫ್ಯಾಟ್. ಅದು ನಮ್ಮ ಹಾರ್ಟಿಗೆ, ಜಾಯಿಂಟಿಗೆಲ್ಲ ತುಂಬ ಮುಖ್ಯ. ಸೊ ಇದು ನಿಮಗೆ ಆಲಿವ್ ಆಯಿಲಲ್ಲಿ ಸಿಗುತ್ತೆ. ನಾನ್ ವೆಜಿಟೇರಿಯನ್ಸ್ ತಿನ್ನೋರಿಗೆ ಫಿಶಲ್ಲೆಲ್ಲ ಆಯಿಲಿ ಫಿಶಲ್ಲಿ ಕಂಡುಬರುತ್ತೆ. ಇಲ್ಲಾಂದರೆ ನೀವು ಅದನ್ನ ಸಪ್ಲಿಮೆಂಟ್ ತೊಗೋಬೋದು. ಈ ಎಲ್ಲ ಸಪ್ಲಿಮೆಂಟು ನೀವು ನಿಮ್ಮ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿ ತೊಗೊಳ್ಳೋದು, ಅಂದರೆ ಅವ್ರ ಹತ್ರ ಕನ್ಫರ್ಮೇಷನ್ ತೊಗೊಂಡು ಶುರು ಮಾಡೋದು ಒಳ್ಳೆಯದು. ಮತ್ತು ವಿಟಮಿನ್ ಸಿ, ವಿಟಮಿನ್ ಇ ಜಾಯಿಂಟ್ಸಿಗೆ ತುಂಬ ಇಂಪಾರ್ಟೆಂಟು. ಇಮ್ಯೂನ್ ಸಿಸ್ಟಮ್ ಮತ್ತು ಅದೇ ಹೇಳಿದಾಗೆ ರಕ್ತ ನಿರೋಧಕ ಶಕ್ತಿಗೆ ಬಹಳ ಮುಖ್ಯ. ಸೊ ಅದೆಲ್ಲ ಸಪ್ಲಿಮೆಂಟ್ಸು ತೊಗೋಬೋದು. ಇದೆಲ್ಲ ನಿಮಗೆ ಕಾಮನ್ ಆಹಾರದಲ್ಲೇ ಸಿಗುತ್ತೆ. ಅದು ಇಲ್ಲ ಅಂದರೆ ಸಪ್ಲಿಮೆಂಟ್ಸು ಇಂಪಾರ್ಟೆಂಟ್. ರೈಟ್ ಡಾಕ್ಟರ್, ಈ ಡಯಟನ್ನು ಹೇಳಿರೋದು ಒಬ್ಬ ವಯಸ್ಕರ ಏಜಿನ ಅನುಗುಣವಾಗಿ ಅವರು ಮಾಡುವಂಥ ಕೆಲಸದ ಅನುಗುಣವಾಗಿ. ನೀವು ಆಗಲೇ ಹೇಳ್ತಾ ಇದ್ರಿ ಚಿಕ್ಕ ಮಕ್ಕಳಲ್ಲೂ ಕೂಡ ಆರ್ಥ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಜುವೆನೈಲ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದನ್ನು ಟ್ರೀಟ್ ಮಾಡುವಂತಹ ವಿಧಾನ ಕೂಡ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂತ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ಸೊ ಚಿಕ್ಕ ಮಕ್ಕಳು ಅಂದರೆ 3-4 ವರ್ಷ, 2 ವರ್ಷದಲ್ಲಿ ಶುರುವಾಗೋ ಚಾನ್ಸಸ್ ಇದೆ. ಬಟ್ ಇದಕ್ಕೆ ಪಿಡಿಯಾಟ್ರಿಕ್ ರುಮಟಾಲಜಿಸ್ಟ್ ಹತ್ರ ತೋರಿಸೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದರಲ್ಲಿ ವಿಧವಾದ ಥರ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊರಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳಿದ್ನಲ್ಲ, ಚರ್ಮ ಕಾಯಿಲೆ, ಸೊರಾಸಿಸ್, ಅದ್ರ ಜೊತೆ ಬರೋವಂಥ ಕಾಯಿಲೆನೂ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ. ಸೊ ಯಾವ ಟೈಪ್ ಅಂತ ನೋಡಿಕೊಂಡ್ರೆ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟು ಕೊಡ್ಬೋದು. ಸೊ ನಾವು ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಫಸ್ಟ್ ಲೈನ್ ಟ್ಯಾಬ್ಲೆಟ್ಟು ಮೆಥೋಟ್ರೆಕ್ಸಿಟ್ ಅಂತ ಕೊಡ್ತೀವಿ. ಅದೇ ಟ್ಯಾಬ್ಲೆಟ್, ಅದೇ ಔಷಧಿ ಮಕ್ಕಳಲ್ಲೂ ಕೊಡ್ಬೋದು, ಇಂಜೆಕ್ಷನ್ ರೂಪದಲ್ಲೂ ಬರುತ್ತೆ. ಸೊ ಮತ್ತು ಅವರ ಚಿಕ್ಕ ಮಕ್ಕಳಲ್ಲಿ ಆರ್ಥ್ರೈಟಿಸ್ ಇರೋರಿಗೆ, ಜುವೆನೈಲ್ ಆರ್ಥ್ರೈಟಿಸ್ ಇರೋರಿಗೆ ಕಣ್ಣಲ್ಲಿ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ. ಅದನ್ನ ಸೈಲೆಂಟ್ ಇನ್ಫ್ಲಮೇಷನ್ ಅಂತೀವಿ. ಅಂದರೆ ಮಕ್ಕಳಿಗೇನು ತೊಂದರೆ ಕೊಡಲ್ಲ, ಸೈಲೆಂಟಾಗಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಬ್ಲೈಂಡ್ನೆಸ್ ಆಗ್ಬೋದು. ಸೊ ಅದಕ್ಕೆ ಆರ್ಥ್ರೈಟಿಸ್ ಡಯಾಗ್ನೋಸಿಸ್ ಆಗಿದ್ದರೆ ಚಿಕ್ಕ ಮಕ್ಕಳಲ್ಲಿ ರೆಗ್ಯುಲರ್ ಆಗಿ ಕಣ್ಣು ಚೆಕಪ್ ಮಾಡಿಸ್ತಾ ಇರಬೇಕು. ಸೊ ಮೆಥೋಟ್ರೆಕ್ಸೇಟು ಈಸ್ ಅಡಲ್ಟ್ಸಲ್ಲಿ ಕೊಡೋವಂಥ ಮಾತ್ರೆನೇ ಕೊಡ್ಬೋದು ಅಥವಾ ಇಂಜೆಕ್ಷನ್. ಮತ್ತು ಬಯೋಲಾಜಿಕ್ಸ್ ಅಂತ ಟ್ರೀಟ್ಮೆಂಟ್ ಬಂದಿದೆ. ಇದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಆರ್ ಕ್ರಾಂತಿಕಾರಿ ಔಷಧಿ ಅಂತಲೇ ಹೇಳ್ಬೋದು. ಒಂದು ಲಾಸ್ಟ್ 10-15 ಇಯರ್ಸಿಂದ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ವೆರಿ ಟಾರ್ಗೆಟೆಡ್ ಅಪ್ರೋಚ್. ಅಂದರೆ ಕಾಯಿಲೆ ಏನಕ್ಕೆ ಕಾಣಿಸ್ಕೊಳ್ಳುತ್ತೆ, ನಮ್ಮ ಕೆಮಿಕಲ್ ಸೈಟೋಕೈನ್ಸ್ ಅಂತ ಬಾಡಿಲಿ ಉತ್ಪನ್ನ ಆಗೋಂಥ ಅದನ್ನು ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡೋವಂಥ ಔಷಧಿ. ಇದು ಇಂಜೆಕ್ಷನ್ ರೂಪದಲ್ಲಿ ಬರುತ್ತೆ, ಡ್ರಿಪ್ಪಲ್ಲಿ ಕೊಡ್ಬೋದು, ಈಗ ಮಾತ್ರೆಯಲ್ಲೂ ಬಂದಿದೆ. ಈ ಟ್ರೀಟ್ಮೆಂಟು ಹೇಳ್ದಾಗೆ ರೆವಲ್ಯೂಷನರಿ, ಇಟ್ ಹ್ಯಾಸ್ ರೆವಲ್ಯೂಷನೈಸ್ಡ್ ಅವರ್ ಟ್ರೀಟ್ಮೆಂಟ್. ಸೊ ಪೇಷಂಟ್ಸಿಗೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಕ್ಯೂರ್ ಆದ ಸ್ಟೇಟ್, ಗುಡ್ ಕ್ವಾಲಿಟಿ ಆಫ್ ಲೈಫ್ ಕೊಡುತ್ತೆ. ಇದೇ ಬಯೋಲಾಜಿಕ್ಸ್ ಟ್ರೀಟ್ಮೆಂಟ್ನ ಮಕ್ಕಳಲ್ಲೂ ನಾವು ಕೊಡ್ಬೋದು. ಸೊ ಬಟ್ ಆ ಮಕ್ಕಳಲ್ಲಿ ನಾವು ಪಿಡಿಯಾಟ್ರಿಕ್ ರುಮಟಾಲಜಿಸ್ಟ್ ಹತ್ರ ತೋರಿಸಿದ್ರೆ ಅವರು ದೇ ನೀಡ್ ಬೆಟರ್ ಮಾನಿಟ್ರಿಂಗ್. ಅಂದರೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. ಹೇಳ್ದಂಗೆ ಕಣ್ಣು ಮೇಲೆ ತುಂಬ ಗಮನ ಇರಬೇಕು.
ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರ್ಥ್ರೈಟಿಸ್ ಅದರಲ್ಲೂ ರುಮಟೈಡ್ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಇನ್ನು ನಿಮಗೆ ಸಹ ರುಮಟೈಡ್ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ: ಆಸ್ಟರ್ RV ಆಸ್ಪತ್ರೆ, CA 37, 24 ಮುಖ್ಯ ರಸ್ತೆ, ITI ಲೇಔಟ್, ಫಸ್ಟ್ ಫೇಸ್, JP ನಗರ್, ಬೆಂಗಳೂರು 560078. ಹಾಗೆ ಫೋನ್ ನಂಬರ್ 08022040400. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.